ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಭಕ್ತಿ ಅಂದ್ರೆ ಏನು? ನಮಗೆ ಭಗವಂತನ ಮೇಲೆ ಬಹಳಷ್ಟು ಪ್ರೀತಿ ಇದೆ, ಅದನ್ನೇ ಭಕ್ತಿ ಅಂತೀವ. ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಭಕ್ತಿ ಅಂದ್ರೆ ನಮ್ಮ ಕೋರಿಕೆಗಳನ್ನ ತೀರಿಸ್ಕೊಳ್ಳೋದಕ್ಕಾಗಿ ಭಗವಂತನ ಜೊತೆ ಮಾಡ್ತಕ್ಕಂತಹ ವ್ಯಾಪಾರ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು. ಭಗವಂತನ ಮೇಲಿರ್ತಕ್ಕಂತಹ ಸಂಪೂರ್ಣ ಶ್ರದ್ಧೆ, ಪರಮ ಪ್ರೇಮ ಮತ್ತು ಆಳವಾದ ನಿಷ್ಠೆಯನ್ನೇ ಭಕ್ತಿ ಅಂತ ಕರಿತೀವಿ. ಭಕ್ತಿ ಅಂದ್ರೆ ಕೇವಲ ಒಂದು ಆಚರಣೆ ಅಲ್ಲ, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವಂತಹ ಒಂದು ಪವಿತ್ರ ಭಾವನಾತ್ಮಕ ಬಂಧವನ್ನೇ ಭಕ್ತಿ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ ಭಕ್ತಿಯ ಮಹತ್ವ ಮತ್ತೆ ಭಕ್ತರ ಲಕ್ಷಣಗಳನ್ನ ವಿವರಿಸಲು ಭಕ್ತಿ ಯೋಗ ಅಂತಕ್ಕಂತಹ 12ನೇ ಅಧ್ಯಾಯವು ಪ್ರತ್ಯೇಕವಾಗಿದೆ. ಅದರಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ಯಾರು ತಮ್ಮ ಮನಸ್ಸನ್ನ ನನ್ನಲ್ಲಿಯೇ ನೆಟ್ಟು ಅಂದ್ರೆ ಕೇಂದ್ರೀಕರಿಸಿ ಪರಮ ಶ್ರದ್ಧೆಯಿಂದ ಕೂಡಿ ಸದಾ ನನ್ನ ಧ್ಯಾನದಲ್ಲಿ ಮುಳುಗಿ ನನ್ನನ್ನ ಆರಾಧಿಸ್ತಾರೋ ಅಂತಹ ಭಕ್ತರನ್ನು ನಾನು ಯೋಗಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠರು ಅಂತ ಪರಿಗಣಿಸ್ತೀನಿ ಅಂತ ಹೇಳ್ತಾರೆ. ಭಕ್ತಿಯು ಮುಕ್ತಿಯನ್ನ ಪಡೆಯೋದಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಅಂತಲೂ ಕೂಡ ಹೇಳ್ಬಹುದು. ಭಕ್ತಿಯ ಮೂಲ ತತ್ವಗಳು ಅಂದ್ರೆ ನಿಷ್ಕಲ್ಮಶವಾದ ಪ್ರೇಮ, ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ದೇವರನ್ನ ಪ್ರೀತಿಸುವುದು ಅಂದ್ರೆ ನಿಷ್ಕಾಮ ಭಕ್ತಿ ಅಂತ ಹೇಳ್ತಾರೆ. ಇನ್ನು ಶರಣಾಗತಿ, ತನ್ನ ಜೀವನ ಕರ್ಮ ಮತ್ತೆ ಫಲಗಳನ್ನ ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿ ಅವನನ್ನ ನಂಬುವುದನ್ನೇ ಶರಣಾಗತಿ ಅಂತ ಹೇಳ್ತೀವಿ. ಇನ್ನು ಸಮಾನತೆ, ಇಲ್ಲಿ ಭಕ್ತರು ಅಂತ ಅಂದ್ರೆ ಯಾವುದೇ ಜಾತಿ, ಲಿಂಗ, ಸಂಪತ್ತು, ವಿದ್ಯೆ ಅನ್ನೋ ಭೇದ ಬರೋದಿಲ್ಲ. ಯಾರು ಬೇಕಾದ್ರೂ ಈ ಭಕ್ತಿಯನ್ನ ಪಾಲಿಸಬಹುದು. ಈಗ ನಾವು ಬಹಳಷ್ಟು ಭಕ್ತರ ಚರಿತ್ರೆಗಳನ್ನ ನೋಡಿದ್ರೆ, ಈಗ ನಾವು ವೇದ ಪಂಡಿತರುಗಳಿಗಿಂತ ಸಾಮಾನ್ಯ ಭಕ್ತರು ಅಂದ್ರೆ ಅಂತಹ ಶರಣಾಗತಿಯಾಗಿ ದೇವರನ್ನ ನಂಬದಂತಹ ಭಕ್ತರು ಬಹಳಷ್ಟು ಪುರಾಣದ ಕಥೆಗಳಲ್ಲಿ ಸಿಗ್ತಾರೆ. ಅವರ ಬಗ್ಗೆ ಮುಂಬರ್ತಕ್ಕಂತಹ ವಿಡಿಯೋಗಳಲ್ಲಿ ಹೇಳ್ತೀನಿ. ಭಕ್ತಿಯಲ್ಲಿ 2 ಪ್ರಕಾರಗಳಿರುತ್ತೆ. ಒಂದು ಸಗುಣ ಭಕ್ತಿ, ಭಗವಂತನನ್ನ ಒಂದು ನಿರ್ದಿಷ್ಟ ರೂಪ, ಹೆಸರು ಮತ್ತು ವಿಗ್ರಹದ ರೂಪದಲ್ಲಿ ಆರಾಧಿಸೋದು. ಅಂದ್ರೆ ಶಾಸ್ತ್ರ ಹೇಳುತ್ತೆ, ಸಾಧಕಾನಾಂ ಹಿತಾರ್ಥಾಯ ಬ್ರಹ್ಮಣೋ ರೂಪ ಕಲ್ಪನಾ ಅಂತ. ಇವಾಗ ಸಾಧಕನ ಹಿತ ಕಾರ್ಯಕ್ಕಾಗಿ ಆ ಒಂದು ಭಗವಂತನಿಗೆ ರೂಪವನ್ನ ನಾವು ಆಪಾದನೆ ಮಾಡುವುದನ್ನ ಸಗುಣ ಬ್ರಹ್ಮ ಅಂತ ಹೇಳ್ತೀವಿ. ಆ ಬ್ರಹ್ಮನನ್ನ ಆರಾಧನೆ ಮಾಡ್ತಕ್ಕಂಥದ್ದೇ ಇಲ್ಲಿ ಸಗುಣ ಭಕ್ತಿ. ಇನ್ನು ನಿರ್ಗುಣ ಭಕ್ತಿ, ಭಗವಂತನನ್ನ ಯಾವುದೇ ರೂಪವಿಲ್ಲದೆ ಸರ್ವವ್ಯಾಪಿಯಾದ ಪರಮಶಕ್ತಿ ಅಂತ ಹೇಳಿ ಪರಬ್ರಹ್ಮ ಅಂತ ಧ್ಯಾನಿಸೋದೇನಿದೆ ಇದನ್ನ ನಿರ್ಗುಣ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ 9 ವಿಧ ಭಕ್ತಿಯನ್ನು ಆಚರಿಸಲು ಶ್ರೀಮದ್ ಭಾಗವತದಲ್ಲಿ ವಿವರಿಸ್ತಾರೆ. ಯಾವುದು ಆ 9 ವಿಧ ಭಕ್ತಿ ಯಾವುದು, ಆ ಭಕ್ತಿಯನ್ನ ಆಚರಿಸಿ ಮುಕ್ತಿಯನ್ನ ಪಡೆದಂತಹ ಭಕ್ತ ಯಾರು ಅನ್ನೋದನ್ನ ನೋಡಿದ್ರೆ, ಮೊದಲನೇದು ಶ್ರವಣಂ ಅಂದ್ರೆ ಕೇಳೋದು. ಭಗವಂತನ ಲೀಲೆ, ಕತೆ ಮತ್ತು ನಾಮಸ್ಮರಣೆಗಳನ್ನ ಭಕ್ತಿಯಿಂದ ಕೇಳೋದಕ್ಕೆ ಶ್ರವಣ ಅಂತ ಹೇಳ್ತೀವಿ. ಪರೀಕ್ಷಿತ್ ಮಹಾರಾಜ ಶುಕಮುನಿಗಳಿಂದ ಭಾಗವತವನ್ನ ಕೇಳಿದ ಮಾತ್ರದಿಂದಲೇ ಮೋಕ್ಷವನ್ನ ಪಡೆದ. ಇನ್ನು ಕೀರ್ತನಂ ಅಂದ್ರೆ ನಾವು ಕೀರ್ತನೆಯನ್ನ ಮಾಡತಕ್ಕಂಥದ್ದು ಭಗವಂತನನ್ನು. ದೇವರ ಗುಣಗಾನ ಮಾಡುವುದು, ಭಜನೆ ಮತ್ತು ಕೀರ್ತನೆಗಳನ್ನ ಹಾಡುವುದು. ನಾರದ ಮಹರ್ಷಿಗಳು ಸದಾ ನಾರಾಯಣ ನಾಮ ಕೀರ್ತನೆ ಮಾಡುತ್ತಾ ಅಮರತ್ವವನ್ನ ಪಡ್ಕೊಂಡ್ರು ಅಂತ ಹೇಳ್ತೀವಿ. ಇನ್ನು ಸ್ಮರಣಂ, ಭಗವಂತನ ನಾಮಸ್ಮರಣೆ. ಭಗವಂತನ ರೂಪ ಮತ್ತು ನಾಮಗಳನ್ನ ಮನಸ್ಸಿನಲ್ಲಿ ಸದಾಕಾಲ ಧ್ಯಾನಿಸುವುದನ್ನ ಸ್ಮರಣೆ ಅಂತ ಹೇಳ್ತೀವಿ. ಭಕ್ತ ಪ್ರಹ್ಲಾದ ಸದಾ ಹರಿನಾಮ ಸ್ಮರಣೆಯಿಂದ ಭಗವಂತನನ್ನ ಹೊಲಿಸ್ಕೊಂಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅಂದ್ರೆ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಅಂತ. ಕಲಿಯುಗದಲ್ಲಿ ನಾಮಸ್ಮರಣೆ ಬಹಳ ಮುಖ್ಯ ಅಂತ ಶ್ರೀಕೃಷ್ಣರೇ ಹೇಳ್ತಾರೆ. ಇನ್ನು ಪಾದ ಸೇವನಂ, ದೇವರ ಪಾದವನ್ನ ಪೂಜಿಸುವುದು.
ಲಕ್ಷ್ಮೀದೇವಿ ಸದಾ ಮಹಾವಿಷ್ಣುವಿನ ಪಾದ ಸೇವೆಯಲ್ಲಿ ನಿರತಳಾಗಿದ್ರಿಂದಲೇ ಸಂಪತ್ತಿನ ಅಧಿದೇವತೆಯಾದ್ಲು ಅಂತ ಹೇಳ್ತಾರೆ. ಅರ್ಚನಂ, ಅರ್ಚನಾ ಅಂದ್ರೆ ಪೂಜಾ ಸಾಮಗ್ರಿ ಹೂವುಗಳಿಂದ ಸೂಕ್ತವಾಗಿ ದೇವರನ್ನ ಅರ್ಚಿಸೋದು. ಪೃಥು ಮಹಾರಾಜ ಯಜ್ಞ ಯಾಗಾದಿ ಅರ್ಚನೆಗಳ ಮೂಲಕ ಹರಿಯನ್ನ ಹೊಲಿಸ್ಕೊಂಡಿದ್ರಂತೆ. ವಂದನಂ, ಅಹಂಕಾರವನ್ನ ತೊರೆದು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಅಥವಾ ಪ್ರಣಾಮಗಳನ್ನ ಮಾಡೋದನ್ನ ವಂದನ ಅಂತ ಹೇಳ್ತಾರೆ. ಅಕ್ರೂರ ಕೃಷ್ಣನಿಗೆ ಭಕ್ತಿಯಿಂದ ವಂದಿಸಿ ಕೃಷ್ಣನ ಪ್ರೇಮವನ್ನ ಪಡೆದ ಅಂತ ಹೇಳ್ತಾರೆ. ಇನ್ನು ದಾಸ್ಯಂ, ದೇವರನ್ನ ಯಜಮಾನನೆಂದು ಭಾವಿಸಿ ತಾನು ಆತನ ಸೇವಕನೆಂದು ಸೇವೆ ಮಾಡುವುದು. ಎಲ್ಲರಿಗೂ ಗೊತ್ತಿರುತ್ತೆ, ಹನುಮಂತ ರಾಮನ ಪರಮ ದಾಸನಾಗಿ ಚಿರಂಜೀವಿ ಪಟ್ಟವನ್ನ ಭಗವತ್ ಸ್ವರೂಪವನ್ನ ಪಡ್ಕೊಳ್ತಾನೆ. ಇನ್ನು ಸಖ್ಯಂ, ಭಗವಂತನನ್ನು ತನ್ನ ಆಪ್ತ ಸ್ನೇಹಿತ ಅಥವಾ ಗೆಳೆಯನೆಂದು ಭಾವಿಸಿ ಪ್ರೀತಿಸೋದು. ಅರ್ಜುನ ಕೃಷ್ಣನನ್ನ ಸಖನಾಗಿ ಪಡೆದು ಗೀತೋಪದೇಶ ಹಾಗೂ ಮಹಾಭಾರತದಲ್ಲಿ ಜಯವನ್ನ ಗಳಿಸ್ತಾನೆ. ಆತ್ಮನಿವೇದನಂ, ತನ್ನ ತನು ಮನ ಧನ ಮತ್ತು ಸರ್ವಸ್ವವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವುದನ್ನ ಆತ್ಮನಿವೇದನೆ ಅಂತ ಹೇಳ್ತಾರೆ. ಬಲಿಚಕ್ರವರ್ತಿ ವಾಮನನಿಗೆ ತನ್ನ ತಲೆಯನ್ನೇ ನೀಡಿ ಸುತಲ ಲೋಕದ ಅಧಿಪತಿಯಾದ ಅಂತ ಹೇಳ್ತಾರೆ. ಈ ನವವಿಧದ ಭಕ್ತಿಯೇ ಅಲ್ಲದೆ ವಾತ್ಸಲ್ಯ ಭಾವ, ದೇವರನ್ನ ತನ್ನ ಮಗುವಿನಂತೆ ಕಂಡು ಪ್ರೀತಿಯಿಂದ ಪೋಷಿಸುವುದು. ಉದಾಹರಣೆಗೆ ಬಾಲಕೃಷ್ಣನಿಗೆ ಯಶೋಧ ಮಾತ. ಇನ್ನು ಮಾಧುರ್ಯ ಭಾವ, ದೇವರನ್ನ ತನ್ನ ಪತಿ ಅಥವಾ ಪ್ರೇಮಿ ಎಂದು ಭಾವಿಸಿ ಪರಮ ಪ್ರೇಮದಿಂದ ಆರಾಧನೆ ಮಾಡ್ತಕ್ಕಂಥದ್ದು. ಇದು ಭಕ್ತಿಯ ಅತ್ಯುನ್ನತ ಸ್ಥಿತಿ ಅಂತಲೇ ಹೇಳಬಹುದು. ಇದಕ್ಕೆ ಉದಾಹರಣೆ ಅಂದ್ರೆ ರಾಧೆ ಮತ್ತೆ ಮೀರಾಬಾಯಿ. ಹೀಗೆ ಭಕ್ತಿ ಮಾರ್ಗ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಭಕ್ತಿ ಮಾರ್ಗದ ವಿಶೇಷಗಳೇನು ಅಂತ ನೋಡಿದ್ರೆ ಯಾವುದೇ ಅರ್ಹತೆಯ ಅಗತ್ಯ ಇಲ್ಲಿರೋದಿಲ್ಲ. ಜ್ಞಾನ ಮಾರ್ಗಕ್ಕೆ ವೇದಗಳನ್ನ ಓದಬೇಕು, ಕರ್ಮ ಮಾರ್ಗಕ್ಕೆ ಕಠಿಣವಾದ ವಿಧಿವಿಧಾನಗಳನ್ನ ಅಳವಡಿಸ್ಕೊಳ್ಬೇಕು. ಆದ್ರೆ ಭಕ್ತಿ ಮಾರ್ಗಕ್ಕೆ ಕೇವಲ ಪವಿತ್ರವಾದ ಹೃದಯ ಇದ್ರೆ ಸಾಕು. ಭಗವದ್ಗೀತೆಯ ಕೊನೆಯಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ಸರ್ವ ಧರ್ಮಾವ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಅಂದ್ರೆ ಎಲ್ಲವನ್ನೂ ಬಿಟ್ಟು ನನಗೆ ಶರಣಾಗು, ನಾನು ನಿನ್ನನ್ನ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಅಂತ ಅರ್ಜುನನಿಗೆ ಅಭಯವನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಭಕ್ತಿಯ ಶ್ರೇಷ್ಠತೆ ಇಲ್ಲಿ ಯಾವುದೇ ಆಡಂಬರದ ಪೂಜೆಗಳಾಗಲಿ ವೇಷಭೂಷಣಗಳಾಗಲಿ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಪವಿತ್ರವಾದ ಭಕ್ತಿ ಪ್ರಧಾನವಾದದ್ದು ಅಂತ ಹೇಳಿ ಇಷ್ಟು ಜನರ ಕತೆ ನಮ್ಗೆ ಹೇಳ್ತಾ ಇದೆ. ಹಾಗಾಗಿ ಈ ಭಕ್ತಿ ಮಾರ್ಗದ ಶ್ರೇಷ್ಠತೆಯನ್ನ ಪ್ರತಿಯೊಬ್ರು ತಿಳ್ಕೊಂಡು ನಾವು ಭಗವಂತನ ಸಾನ್ನಿಧ್ಯವನ್ನ ಪಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾರೆಲ್ಲ ಈ ಭಕ್ತಿ ಮಾರ್ಗದಲ್ಲಿ ಆಸಕ್ತಿಯನ್ನ ಹೊಂದಿದ್ದೀರಿ ಅವರಿಗೆಲ್ಲ ಈ ವಿಡಿಯೋ ಬಹಳ ಉಪಯೋಗವಾಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.